ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ಲು ಲೈನಿಂಗ್ ಬ್ಲೌಸ್ನ ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಲೈನಿಂಗ್ನ ಜಾಯಿಂಟ್ ಮಾಡ್ಕೊಳ್ತಿದ್ದೀನಿ. ಮೊದಲಿಗೆ ಲೈನಿಂಗ್ನ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಶೇಪ್ ನೋಡ್ಕೊಂಡು ಹಾಕ್ಕೊಳ್ಬೇಕು. ಅದ್ರ ಮೇಲೆ ಮೇನ್ ಫ್ಯಾಬ್ರಿಕ್ ಸ್ಲೀವ್ನ ಉಲ್ಟಾ ಹಾಕ್ಕೊಂಡು ಎರಡನ್ನೂ ಜೋಡಿಸ್ತಾ ಸ್ಟಿಚ್ ಮಾಡ್ತಾ ಬರಬೇಕು. ಒಂದೊಂದು ಪೀಸ್ಗೂ ಜಾಯಿಂಟ್ ಮಾಡಿ ದಾರ ಕಟ್ ಮಾಡ್ಕೊಳ್ಳೋದ್ರಿಂದ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಪೀಸ್ ಲೈನಿಂಗ್ ಜಾಯಿಂಟ್ ಆದಮೇಲೆ ದಾರ ಕಟ್ ಮಾಡಿದೆ ಹಾಗೆ ಇನ್ನೊಂದು ಪೀಸ್ನ ಜಾಯಿಂಟ್ ಮಾಡ್ಕೋಬೇಕು. ಮೊದಲಿಗೆ ಇದು ಫ್ರಂಟ್ ಪಾರ್ಟ್ ಹಾಕ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಫ್ರಂಟ್ ಪಾರ್ಟ್ ಸೀದಾ ಹಾಕ್ಕೋಬೇಕು. ಆಮೇಲೆ ಲೈನಿಂಗ್ನ ಅದ್ರ ಮೇಲೆ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡದ್ದಾದಮೇಲೆ ನೀಟಾಗಿ ಈ ಥರ ನೆಕ್ಕಿಗೆಲ್ಲ ಕ್ಲಾತ್ ಚೆನ್ನಾಗಿ ಸರಿ ಹೊಂದೋವರೆಗೂ ನೀಟ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ನೆಕ್ಕಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೀಟಾಗಿ ಈ ಥರ ಬಟ್ಟೆಯೆಲ್ಲ ಕ್ಲೀನಾಗಿ ಇಟ್ಕೊಂಡು ಎಲ್ಲಿ ಸಿಕ್ಕಬಾರ್ದ ಇರೋ ಥರ ನೋಡ್ಕೋಬೇಕು. ಅದಾದಮೇಲೆ ಇನ್ನೂ ಒಂದು ಫ್ರಂಟ್ ಪಾರ್ಟ್ ಇಟ್ಕೊಳ್ಳೋಣ. ಅದು ಸಹ ಸೀದಾನೇ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡಿದ್ದಾದಮೇಲೆ ಫ್ರಂಟ್ ಪಾರ್ಟ್ ಮೇಲೆ ಮೇನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಫ್ಯಾಬ್ರಿಕ್ ಹಾಕೊಳ್ಳೋಣ. ಈ ಥರ ಲೈನಿಂಗ್ ಮೇಲೆ ಹಾಕ್ಕೊಂಡು ನೋಡಿ, ಮೊದಲಿಗೆ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ಗೆ ಜಾಯಿಂಟ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಜಾಯಿಂಟ್ ಮಾಡ್ಕೊಂಡಿರೋಣ, ಇಟ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕ್ಕು ಮೇಲೆ ಮಾಡಿ ಇಟ್ಕೊಳ್ತಿದ್ದೀನಿ. ಮೇನ್ ಫ್ಯಾಬ್ರಿಕ್ನ ಸೀದಾ ಮಾಡಿ ಇಟ್ಕೊತಿದ್ದೀನಿ. ಅದ್ರ ಮೇಲೆ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಥರ ಮೇಲೆ ಲೈನಿಂಗ್ ಹಾಕಿ ಅಟ್ಯಾಚ್ ಮಾಡ್ಕೋಬೇಕು. ಎಲ್ಲ ಕಡೆ ಸರಿ ಒಂದು ಹಾಗೆ ಈ ಥರ ಇಟ್ಕೊಂಡು ಮೊದಲಿಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ನ ಈ ಥರ ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಕ್ಲಾತ್, ಮೇನ್ ಫ್ಯಾಬ್ರಿಕ್ಕು ಎಕ್ಸ್ಟ್ರಾ ಕ್ಲಾತ್ ಇದೆ, ಅದನ್ನು ನಾವು ಈ ಥರ ಎಕ್ಸ್ಟ್ರಾ ಕ್ಲಾತೆಲ್ಲ ಕಟ್ ಮಾಡ್ಕೊಂಡು ಒಂದು ಸ್ವಲ್ಪ ಈ ಥರ ಅಲ್ಲಲ್ಲಿ ಹಚ್ಚಿಡ್ಕೋಬೇಕು. ಈ ಥರ ನೀಟಾಗಿ. ಇದಾದಮೇಲೆ ನಾವು ಇದನ್ನು ಹೋಗ್ಬೇಕು ನೋಡಿ, ಈ ಥರ ಫೋಲ್ಡ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಳ್ಳೋಣ. ಮೇಲೆ ಒಂದು ಹೊಲಿಗೆ ನೀಟಾಗಿ ಬರೋ ಹಾಗೆ ತಗೊಳ್ಳೋಣ. ಇದ್ರದ್ದು ಎಕ್ಸ್ಟ್ರಾ ಕ್ಲಾತ್ನ ನಾವು ಕಟ್ ಮಾಡಿ ತಗೊಳ್ಳೋಣ. ತಗೊಳ್ಳೋಣ.
ಆಗಲೇ ಜಾಯಿಂಟ್ ಮಾಡಿರೋ ಸ್ಲೀವ್ನ ಈ ಥರ ಸ್ಲೀವ್ನ ಈ ಥರ ಒಂದು ಇದಾದಮೇಲೆ ಇನ್ನೊಂದು ತೋಳು ಅದೇ ಥರ ಇಟ್ಕೊಳ್ಳೋಣ. ಇದೆಲ್ಲ ಸಣ್ಣ ಹೊಲಿಗೆಯಲ್ಲೇ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಈ ಥರ ಗುಂಜಿರೋ ದಾರನೆಲ್ಲ ಕಟ್ ಮಾಡಿ ತೆಗೆದುಬಿಡ್ಬೇಕು. ಹೊಲಿವಾಗ ನೀಟ್ ಅನ್ಸಲ್ಲ. ನೋಡಿ ಈ ಥರ ನೀಟಾಗಿ ಎಲ್ಲಿ ಕ್ಲಾತ್ ಓಲ್ಡ್ ಆಗಬೇಕು. ಇದಾದಮೇಲೆ ನಾವೀಗ ಈ ಥರ ಸ್ಲೀವ್ನ ಉಲ್ಟಾ ಹಾಕ್ಕೊಂಡು ಲೈನಿಂಗ್ ಕಡೆ ಇದನ್ನ ದೊಡ್ಡ ಹೊಲಿಗೆ ಇಟ್ಕೋಬೇಕು. ಈ ಥರ ದೊಡ್ಡ ಹೊಲಿಗೆನ ಹಾಕ್ಕೊಳ್ತಾ ಬರಬೇಕು. ಇನ್ನೊಂದು ತೋಳಿದೆಯಲ್ಲ ಅದನ್ನು ಈ ಥರ ನೋಡಿ ತೋಳ ಉಲ್ಟಾ ಇಟ್ಕೊಂಡು ತೋಳನ್ನ ಈ ಥರ ನಾವು ಒಂದು ದೊಡ್ಡ ಪೂರ್ತಿಯಾಗಿ ಜಾಯಿಂಟ್ ಮಾಡ್ಕೋಬೇಕು. ಇನ್ನು ಈ ಥರ ಎಕ್ಸ್ಟ್ರಾ ಕ್ಲಾತ್ನ ನಾವು ಕಟ್ ಮಾಡಿಕೊಂಡು ತೆಗೆಯೋಣ.
ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಎರಡಕ್ಕೂ ಒಂದು ಟಕ್ ಕಡಿತೀನಿ, ಕಟ್ ಮಾಡ್ತಿದ್ದೀನಿ. ಇದನ್ನು ನಾನು ಇದು ಜಾಸ್ತಿ ಹಿಡಿದು ಬರ್ತಾ ಹೊರಗೆ ತಂದ್ಕೊಂಡಿದ್ದೀನಿ ಹೊರಗಿನ. ಈ ಥರ ನೀವು ಟಕ್ಸ್ ಹಿಡಿದ್ರೆ ಬ್ಲೌಸು ತುಂಬ ನೀಟಾಗಿ ಬರುತ್ತೆ. ನೀವು ಆ ಥರನೇ ಟಕ್ಸ್ ಹಿಡಿಬೇಕು. ಈಗ ನೋಡಿ ಇದನ್ನು ಹಿಡಿದು ತೋರಿಸ್ತಾ ಇದ್ದೀನಿ. ಈ ಥರ ಅಲ್ಲಿ ಜಾಸ್ತಿ ಅಗಲ ತೊಗೊಂಡಿರ್ಬೇಕು. ಸ್ಲೋ ಈ ಥರ ಹೊರಗೆ ಬರ್ಬೇಕು. ಅವಾಗ ಟಕ್ಸಿ ಸಹ ಮಾರ್ಕ್ ಹಾಕ್ಕೊಂಡು ಮಾಡ್ಕೊಳ್ಳಿ. ನಮಗೆಲ್ಲ ಸರ್ವಿಸ್ ಇರೋ ಹಂಗೆ ನೋಡಿ. ಇಲ್ಲೂ ಸಹ ನಾನು ಏನು ಮಾಡ್ತಿದ್ದೀನಿ, ಇದನ್ನು ಈ ಥರ ತಗೊಂಡು ಈ ಥರ ಬರಬೇಕು. ಈ ಥರ ಬಾಣದ ಥರ ಆಗಬೇಕು ಟಕ್ಸ್ ನೋಡಿ. ಈ ಥರ ಇಲ್ಲೂ ಸಹ ಅಷ್ಟೇ ನೋಡಿ, ಈ ಥರ ಆಗುತ್ತೆ ಟಕ್ಸು. ಇದಾದಮೇಲೆ ನಾವು ಇದನ್ನು ಎತ್ತಿಟ್ಕೊಂಡ್ಬಿಟ್ಟು ಈಗ ಬ್ಯಾಕ್ ಪಾರ್ಟ್ನ ತಗೊಳ್ಳೋಣ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ನ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ. ಈ ಥರ ಇಟ್ಕೊಂಡು ಈಗ ಈ ಥರ ನೆಕ್ಕಿಗೆ ಅನ್ನ ನೀರು ಕೊಡಕ
ಈಗ ಭುಜದ ಜಾಯಿಂಟ್ ಮಾಡ್ಕೊತಿದ್ದೀನಿ ನೋಡಿ. ಇದು ಈ ಥರ ಉಲ್ಟಾ ಇಟ್ಕೋಬೇಕು. ಈ ಬ್ಯಾಕ್ನ ಸೀದಾ ಇಟ್ಕೋಬೇಕು. ಇದು ಫ್ರಂಟ್ನ ಉಲ್ಟಾ ಇಟ್ಕೊಂಡು ಈ ಶೋಲ್ಡ್ರನ್ನ ಕ್ಲೀನಾಗಿ ನೆಕ್ ಕಡೆ ಜೋಡಿಸ್ಕೊಳ್ತಿದ್ದೀನಿ. ಜಾಯಿಂಟ್ ಮಾಡ್ಕೊಳ್ಳೋಣ. ಇದು ಸಣ್ಣ ಹೊಲಿಗೆ ಇಟ್ಕೊಳ್ಳೋಣ. ಈಗ ಇದನ್ನು ಉಲ್ಟಾ ಇಟ್ಕೊತಿದ್ದೀನಿ. ಇದ್ರ ಎಕ್ಸ್ಟ್ರಾ ಕ್ಲಾತ್ ತೆಗೆದಿಲ್ಲ, ಅದು ಬಿಡೋಣ. ಈಗ ಈ ಕಡೆನ ನಾವು ಎಕ್ಸ್ಟ್ರಾ ಕ್ಲಾತ್ ತೆಗೆದಿರೋಣ. ಈಗ ನಾವು ಇದನ್ನು ಉಲ್ಟಾ ಇಟ್ಕೊಳ್ಳೋಣ. ಈ ಫ್ರಂಟ್ ಪಾರ್ಟ್ ಸೀದಾ ಇಟ್ಕೊಂಡು ಇದನ್ನು ನಾವೀಗ ಉಲ್ಟಾ ಇಟ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ನ ಎರಡು ನೆಕ್ ಹತ್ರ ಸೇರಿಸ್ಬಿಟ್ಟು ಶೋಲ್ಡ್ರನ್ನ ಇದು ಜಾಯಿಂಟ್ ಆಯಿತು. ಈಗ ಇದಕ್ಕೆ ಇನ್ನೂ ಒಂದು ಹೊಲಿಗೆ ಬಿಟ್ಕೊಳ್ಳೋಣ ನೀಟಾಗಿ. ಎರಡು ಕಡೆಗೆ ರಫ್ ಮಾಡಬೇಕು. ರಫ್ ಮಾಡೋದಂದರೆ ದಾರನ 2-3 ಸಲ ಅಲ್ಲೇ ಹೊಲಿಗೆ ಬೀಳೋ ಥರ. ಇದಾದಮೇಲೆ ನಾವು ತೋಳು ಹಚ್ಕೊಳ್ಳೋಣ. ಪಿಸ್ನ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ ತೆಗಿತೀನಿ. ನಾವು ಇದನ್ನು ಕಟ್ ಹೊಡ್ಕೊಳ್ತೀನಿ. ಸಹ ನಾನು ಒಂದು ಕಟ್ ಹೊಡ್ಕೊತೀನಿ. ಈಗ ಸ್ಲೀವ್ ಹಚ್ಚುವಾಗ ಭಾಳ ಕೇರ್ಫುಲ್ಲಾಗಿ ಹಚ್ಬೇಕು. ನೋಡಿ ಈ ಥರ ಸೇಪ್ ಮಾಡ್ಕೊಳ್ಳಿ. ಸ್ಲೀವ್ ಸೇಪು ನೋಡಿ. ಇದು ಫ್ರಂಟ್ ಪಾರ್ಟ್ ಕರೆಕ್ಟ್ ಈ ಥರ ಇಟ್ಕೊಂಡು ನೋಡ್ಕೊಳ್ಳಿ. ಈಗ ಇದು ಫ್ರಂಟ್ ಪಾರ್ಟಿಗೆ ಬರಬೇಕು ಹಚ್ಚುವಾಗ. ಇದು ಸಹ ಈ ಥರ ಕಟ್ ಮಾಡ್ಕೊಳ್ಳೋಣ. ಇಲ್ಲೂ ಸಹ ನಾನು ಕಟ್ ಹೊಡ್ಕೊತೀನಿ. ಈ ಥರ ಫ್ರಂಟ್ ಸೈಡು ಬ್ಯಾಕ್ ಸೈಡು ನೋಡೋಣ. ಇದು ಈ ಬಾಡಿ ಕ್ಲಾತ್ಗೆ ಈ ಸ್ಲೀವ್ ಕ್ಲಾತ್ ಬ್ಯಾಕಿಗೆ ಬರಬೇಕು, ಫ್ರಂಟಿಗೆ ಬರಬೇಕು. ಈಗ ನೋಡಿ ಇದು ಕರೆಕ್ಟಾಗಿ ಬರ್ತಾಯಿದೆ. ಇದು ಈ ಥರ ನೋಡ್ಕೊಂಡೇ ನೀವು ಸ್ಲೀವ್ ಹಚ್ಬೇಕು ಕೇರ್ಫುಲ್ಲಾಗಿ. ಅಂದರೆ ತೋಳು ಎಡದ ಬಲದ ಎಡಕ್ಕಾಗಿ ಎಡವಟ್ಟಾಗ್ಬಿಡುತ್ತೆ. ನೋಡಿ ಈ ಥರ ಕ್ಲೀನಾಗಿ ಸಮನಾಗಿ ಇಟ್ಕೊಂಡು ಎರಡನ್ನೂ ಸ್ಲೀವ್ ಹಚ್ಕೊಂಡು ಬನ್ನಿ. ನೋಡಿ ಈ ಥರ. ಅದಾದಮೇಲೆ ಇಲ್ಲೂ ಸಹ ನಾವು ಈ ಥರ ಕ್ಲಾತ್ನ ಮಾಡ್ಕೊಂಡು ಈ ಬ್ಯಾಕ್ ಸೈಡು ನೋಡಿ ಎರಡು ಬ್ಯಾಕ್ ಶೇಪೇ ಇಡಬೇಕು. ತೋಳಿಂದು ಬ್ಯಾಕ್ ಶೇಪ್ ಇರಬೇಕು. ಬಾಡಿ ಕ್ಲಾತ್ ಕೂಡ ಬಾಡಿ ಬ್ಯಾಕ್ ಪಾರ್ಟ್ ಶೇಪ್ ಕೂಡ ಸೇರಬೇಕು. ಆ ಥರ ನಾವು ಸ್ಲೀವ್ ಹಚ್ಬೇಕು. ಸ್ಲೀವ್ ಮಾತ್ರ ಈ ಥರ ನೋಡ್ಕೊಂಡೇ ಹಚ್ಬೇಕು. ಯಾವಾಗ ನಾವು ಬ್ಲೌಸ್ ಹೊಲಿಯುವಾಗ ಸ್ಲೀವ್ ಹಚ್ಚುವಾಗ ಕೇರ್ಫುಲ್ಲಾಗಿ ಹಚ್ಕೋಬೇಕು. ನೋಡಿ ಈಗ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ಇದನ್ನ. ಈಗ ಈ ಥರ ತೋಳು ಫ್ರಂಟ್ ಶೇಪ್ಗೆ ಬ್ಯಾಕ್ ಶೇಪೇ ಥರ ಬರೋ ಥರ ಹಚ್ಕೊಂಡಿದ್ದೀನಿ ನೋಡಿ. ಇದು ಈ ಥರ ಹಚ್ಕೊಂಡೇನು. ಇದನ್ನು ಸಹ ನಾನು ಹಚ್ಕೊಳ್ತೀನಿ. ಇದಾದಮೇಲೆ ನಾವು ಕ್ರಾಸ್ ವರ್ಕ್ ಹಚ್ಕೊಳ್ಳೋಣಂತೆ. ಮೊದಲಿಗೆ ನೋಡಿ ಈಗ ಇದು ಬಾಡಿ ಕ್ಲಾತಲ್ಲಿ ಇದು ಫ್ರಂಟ್, ಇದು ಬ್ಯಾಕು, ಇದು ಬ್ಯಾಕ್ ಶೇಪು, ಅದು ಫ್ರಂಟ್ ಶೇಪು. ಸ್ಲೀವ್ಸಲ್ಲೂ ಸಹ ಇದು ಫ್ರಂಟ್ ಈ ಥರ ಫ್ರಂಟಿಗೆ ಹೋಗುತ್ತೆ, ಬ್ಯಾಕು ಈ ಥರ ಬ್ಯಾಕಿಗೆ ಬರೋ ಥರ ನಾವು ಸ್ಲೀವ್ ಹಚ್ಕೋಬೇಕು. ಈ ಥರ ನೋಡಿ.
ಈ ಥರ ನೀಟಾಗಿ ಎರಡನ್ನೂ ಜೋಡಿಸ್ತಾ ಸ್ಟಿಚ್ ಮಾಡಬೇಕು. ಎರಡನ್ನೂ ಚೆನ್ನಾಗಿ ಜೋಡಿಸ್ಕೊಳ್ತಾ ನಿಧಾನಕ್ಕೆ ಹಾಕೋಬೇಕು. ಇದಾದಮೇಲೆ ಈ ಕಡೆ ಸೈಡು ಸಹ ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ಒಂದು ಸ್ಲೀವನ್ನು ಸೇರಿಸಿ ಸ್ಲೀವು ಬಾಡಿ ಪಾರ್ಟ್ ಸೇರಿಸಿ ನಾವು ಒಂದೊಂದು ಸ್ಟಿಚ್ ಹಾಕೊಳ್ಳೋಣ. ಎರಡನ್ನೂ ಈ ಥರ ಚೆನ್ನಾಗಿ ಇಟ್ಕೋಬೇಕು. ನೋಡಿ ಹಾಗೆ ಈಗ ಇವಕ್ಕೆ ಇನ್ನೂ ಒಂದೊಂದು ಸ್ಟಿಚ್ ಮಾಡ್ಕೋಬೇಕು. ಒಂದು ಹೊಲಿಗೆ ಹಾಕ್ಬಾರ್ದು, ಎರಡೆರಡು ಹೊಲಿಗೆ ಬೀಳಬೇಕು. ಈ ಥರ ಈಗ ಇನ್ನೊಂದು ಸ್ಲೀವ್ಸ್ ಇದೆಯಲ್ಲ, ಈ ಸ್ಲೀವ್ಸಿಗೂ ಸಹ ನಾವು ಇನ್ನೂ ಒಂದೊಂದು ಹೊಲಿಗೆ ಹಾಕ್ಕೊಳ್ಳೋಣ. ನೋಡಿ ಈ ಥರ ಸ್ಲೀವ್ ಇಟ್ಕೊಂಡು ಸ್ಲೀವ್ ಮೇಲೆ ಇಟ್ಕೋಬೇಕು. ಈಗ ನಾವು ನೋಡಿ ಇದು ಒಂದು ತೋಳು, ಇದು ಇನ್ನು ಒಂದು ತೋಳು. ನಮ್ಮ ಬಾಡಿ ಪಾರ್ಟು ಸ್ಲೀವ್ ರೆಡಿ ಆಯಿತು. ಈಗ ನಾವು ಕ್ರಾಸ್ ಬೆಲ್ಟ್ ಹೊಲ್ಕೋಬೇಕು. ಅಷ್ಟರಲ್ಲಿ ಇದನ್ನು ನಾವು ಈ ಥರ ಮಡಚಿ ಎತ್ತಿಟ್ಕೊಂಡ್ಬಿಡೋಣ. ಫಸ್ಟು ಒಳಗೆ ಹೋಗೋಂಥ ಇದು ಎಕ್ಸ್ಟ್ರಾ ಕ್ಲಾತ್, ಅದ್ರ ಮೇಲೆ ಈ ಕ್ರಾಸ್ ಬೆಲ್ಟ್ ಇಟ್ಕೋಬೇಕು. ಅದಾದಮೇಲೆ ಇನ್ನೂ ಒಂದು ಕ್ರಾಸ್ ಬೆಲ್ಟ್ ಈ ಥರ ಹಾಕ್ಕೊಂಡು ನೋಡಿದ್ದು ಈ ಥರ ಜಾಸ್ತಿ ಚೂಪಾಗಿರೋದು ಈ ಕಡೆ ಬರಲಿ. ಈ ಥರ ಹಾಕ್ಕೊಂಡು ನೀವು ಕ್ರಾಸ್ ಬೆಲ್ಟು ಹೊಲ್ಕೋಬೇಕಾಗುತ್ತೆ. ಮೊದಲಿಗೆ ಇದು ಹಾಕ್ಕೊಳ್ಳಿ, ವೇಸ್ಟ್ ಕ್ಲಾತ್ ಒಳಗೆ ಹೋಗೋದು. ಅದಾದಮೇಲೆ ಮೇನ್ ಕ್ಲಾತ್ ಹಾಕ್ಕೊಳ್ಳಿ, ಕ್ರಾಸ್ ಬೆಲ್ಟ್ ಕ್ಲಾತ್. ಈ ಥರ ಒಂದು ಕ್ಲಾತ್ ಹಾಕ್ಕೊಳ್ಳಿ. ಇದು ಸಹ ನಾನು ಲೆವೆಲ್ ಮಾಡ್ಕೊಳ್ತಿದ್ದೀನಿ. ಈ ಥರ ನೀಟಾಗಿ ಹಾಕ್ಕೊಳ್ಳಿ. ಈಗ ಇದು ಈ ಕಡೆ ಬಂದಿರಬೇಕು, ಇದು ಈ ಸೈಡ್ ಬರಬೇಕು. ಫಸ್ಟಿಂದ ಆ ಸೈಡ್ ಬಂದಿರುತ್ತದು, ಎಕ್ಸ್ಟ್ರಾ ಇರೋದು ಕಡಿಮೆ ಇರೋದು ಈಗ ಇಲ್ಲಿ ಬಂದಿದೆ ನೋಡಿ. ಯಾಕಂದರೆ ಇದು ಲೆಫ್ಟ್ ಸೈಡು ರೈಟ್ ಸೈಡು ಒಂದೊಂದು ಬೇಕಲ್ಲ, ಆ ಥರ ಮಾಡ್ಕೊಳ್ಳೋದ್ರಿಂದ ಒಂದು ರೈಟಿಗೆ ಒಂದು ಲೆಫ್ಟಿಗೆ ಬರ್ತದೆ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಈಗ ನೋಡಿ ಈ ಥರ ಬರಬೇಕು. ಎರಡು, ಒಂದು ಲೆಫ್ಟ್ ಸೈಡು ಒಂದು ರೈಟ್ ಸೈಡು, ಎರಡು ಈ ಥರ ನೋಡಿ ಉಲ್ಟಾ ಹಾಕಿದರೆ ಈ ಥರ ಇರಬೇಕು. ಸೀದಾ ಈ ಥರ ಬರಬೇಕು. ಹಿಂಗೆ ಬಂದರೆ ಬ್ಲೌಸು ಸರಿಯಾಗಿ ಬರುತ್ತೆ ಅಂತ.
ನೋಡಿ ಈಗ ನಾವು ಕ್ರಾಸ್ ಬೆಲ್ಟು ಸರಿಯಾಗಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾ ಬಂದಿದ್ದೀವಿ, ಯಾಕೋ ಸ್ವಲ್ಪ ಇದಾದಮೇಲೆ ನಾವು ಕ್ರಾಸ್ ಬೆಲ್ಟ್ ಹಚ್ಕೊಳ್ಳೋಣ. ಮೊದಲಿಗೆ ಈ ಥರ ಫ್ರಂಟ್ ಪಾರ್ಟ್ನ ಸೀದಾ ಇಟ್ಕೊಳ್ಳಿ, ಅದ್ರ ಮೇಲೆ ಕ್ರಾಸ್ ಬೆಲ್ಟ್ ಉಲ್ಟಾ ಇಟ್ಕೊಳ್ಳಿ. ಈ ತುದಿ ತಂದು ಇದಕ್ಕೆ ಸೇರಿಸ್ಕೊಳ್ಳಿ. ಈ ಥರ ನೋಡಿ, ಈ ಥರ ತುದಿನೇ ಸೇರಿಸ್ಕೊಂಡು ಒಂದು ಸ್ವಲ್ಪ ಇಲ್ಲಿ ನಿಲ್ಲಿಸ್ಕೋಬೇಕು. ಅದಾದಮೇಲೆ ಈಗ ಇನ್ನೊಂದು ಕ್ರಾಸ್ ಪಾರ್ಟ್ ಹಚ್ಚುವಾಗ ಇದನ್ನು ಕ್ರಾಸ್ ಪಾರ್ಟ್ ಸೀದಾ ಇಟ್ಕೊಳ್ಳಿ, ಇದು ಫ್ರಂಟ್ ಪಾರ್ಟ್ ಉಲ್ಟಾ ಇಟ್ಕೊಳ್ಳಿ. ಈಗ ಎರಡು ತುದಿನ ಮತ್ತೆ ಸೇರಿಸ್ಕೊಳ್ಳಿ. ಈ ಥರ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಈ ಥರ ಎರಡನ್ನೂ ಸಮನಾಗಿ ಇಟ್ಕೊಳ್ಳಿ. ಈ ಟಕ್ಸ್ ಬಂದಾಗ ಈ ಥರ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೊಳ್ಳಿ. ಅದು ಟಕ್ಸ್ ಹೋಗಬಾರ್ದು, ಆ ಥರ ಇಟ್ಕೊಂಡು ಹಚ್ಕೊಂಡು ಟಕ್ಸ್ ನೀಟಾಗಿ ಕೊಡುತ್ತೆ. ನೋಡಿ, ಇಲ್ಲೂ ಸಹ ನಾನು ಅದೇ ಥರ ಮಾಡಿದ್ದೀನಿ ನೋಡಿ, ಈ ಥರ. ಹೌದಾ? ಈಗ ಇದಕ್ಕೆ ಮತ್ತೆ ಇನ್ನೊಂದು ಹೊಲಿಗೆ ಬಿಟ್ಕೋಬೇಕು ಕ್ರಾಸ್ ಬೆಲ್ಟ್ ಹತ್ರ. ಇಲ್ಲೊಂದು ಸ್ವಲ್ಪ ಈ ಥರ ರಫ್ ಮಾಡ್ಕೊಳ್ಳಿ. ಈಗ ಇದು ಮುಗೀತು. ಅದಾದಮೇಲೆ ಜಾಯಿಂಟ್ ಮಾಡ್ಕೊತೀನಿ. ಈ ಥರ ಭುಜದ ಹತ್ರ ನೀಟಾಗಿ ಹಿಡ್ಕೊಂಡು ಇವೆರಡನ್ನು ಸಮ ಮಾಡ್ಕೋಬೇಕು. ಸಮ ಮಾಡ್ಕೊಂಡು ಈ ಥರ ನೀಟಾಗಿ ಹಿಂಗೆ ಇಟ್ಕೊಳ್ಳಿ. ಈಗ ಎಕ್ಸ್ಟ್ರಾ ಕ್ಲಾತ್ ಇರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ಅದು ಬ್ಯಾಕು ಪಟ್ಟಿ ಆಗುತ್ತೆ. ಇಲ್ಲಿ ಒಂದು ದೊಡ್ಡ ಹೊಲಿಗೆ ಬಿಟ್ಕೊಂಡ್ರೆ ಬ್ಯಾಕ್ ಪಾರ್ಟಿನ ಪಟ್ಟಿ ಇದೆ ನೋಡಿ. ಈ ಥರ ದೊಡ್ಡ ಹೊಲಿಗೆ ಇಟ್ಕೊಳ್ಳಿ. ಇಷ್ಟಾದಮೇಲೆ ನಾವು ಕಾಜಿ ಪಟ್ಟಿ ಗುಂಡಿ ಪಟ್ಟಿ ಮಾಡಿದರೆ ನೋಡಿ ಈ ಥರ ಒಂದು ಬ್ಲೌಸು ರೆಡಿ ಆಗುತ್ತೆ. ಈಗ ಡಬಲ್ ಪಟ್ಟಿಗೆ ಕಾರಣ ನಾವು ಹುಕ್ಸ್ ಮನೆ ಮಾಡ್ತೀವಲ್ಲ, ಅದನ್ನು ಡಬಲ್ ಪಟ್ಟಿ ಅಂತ ಕರಿತೀವಿ ಟೈಲರಿಂಗ್ ಭಾಷೆಯಲ್ಲಿ. ನೋಡಿ ಈ ಥರ ಡಬಲ್ ಪಟ್ಟಿಗೆ ಇಷ್ಟಗಲ ಅಂತ ಕ್ಲಾತ್ ಬೇಕು. ಇದು ಸಿಂಗಲ್ ಪಟ್ಟಿಗಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡ್ಬಿಡೋಣ. ಈ ಥರ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ಇದ್ರದ್ದು ಫ್ರಂಟ್ ಭಾಗನ ನೋಡಿ, ಈ ಥರ ಫ್ರಂಟ್ ಇರುತ್ತಲ್ಲ ಅದನ್ನು ಮೇಲೆ ಇಟ್ಕೊಳ್ಳಿ. ಇದನ್ನು ಸಹ ಸೀದಾ ಕ್ಲಾತೆ ಇಟ್ಕೊಳ್ಳಿ. ಅದ್ರ ಮೇಲೆ ಇದನ್ನು ಸಮನಾಗಿ ಇಟ್ಕೊಂಡು ಜಾಯಿಂಟ್ ಮಾಡ್ಕೊಳ್ತಾ ಬನ್ನಿ.
ಇದು ಡಬಲ್ ಪಟ್ಟಿ ರೆಡಿ ಆಯಿತು. ಈಗ ಸಿಂಗಲ್ ಪಟ್ಟಿಯನ್ನು ಮಾಡ್ಕೊಳ್ಳೋಣ. ಈಗ ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ಫ್ರಂಟ್ ಪಾರ್ಟ್ ಉಲ್ಟಾ ಇಟ್ಕೋಬೇಕು. ಈ ಥರ ನೋಡಿ. ಇದನ್ನು ಕ್ಲಾತ್ ಎಕ್ಸ್ಟ್ರಾ ಇರೋದನ್ನ ಹಿಂದಕ್ಕೆ ಮಡ್ಚಿಟ್ಕೊಂಡು ಇದಾದ್ಮೇಲೆ ಈಗ ನಾವು ಬ್ಲೌಸ್ ರೆಡಿ ಆಯಿತು. ಇನ್ನೂ ಒಂದು ಹೊಲಿಗೆ. ಇದು ಈ ಥರ ಇಟ್ಕೋಬೇಕು, ತೋಳು ಉಲ್ಟಾ ಮಾಡಿ. ಇದಾದಮೇಲೆ ಇದನ್ನು ಈ ಥರ ಮಾಡಿಕೊಂಡು ಒಂದು ಮಾರ್ಕ್ ಹಾಕ್ಕೊಂಬಿಡೋಣ. ಈ ಮಾರ್ಕಿಗೆ ಇದು ಕೂಡ ಈ ಥರ ಇಲ್ಲಿ ಅಗಲ ಮಾಡಿ ಸ್ಲೋ ಹೊರಗೆ ಬರಬೇಕು. ಇದೇ ಥರ ಇಲ್ಲೂ ಸಹ ಟಕ್ಸ್ ಇಟ್ಕೊಳ್ಳೋಣ. ಇದು ಬ್ಯಾಕ್ ಡಾಟ್ ಹಾಕಿದ್ವಲ್ಲ ಅದು ಟಕ್ಸ್ ಇಡ್ತಾ ಇದ್ದೀವಿ ನೋಡಿ. ಈ ಥರ ನೋಡಿ. ಎರಡು ತುದಿ ಬ್ಲೌಸ್ನ ಈ ಥರ ಚೆಕ್ ಮಾಡ್ಕೊಳ್ಳಿ. ಸಣ್ಣಾಗಿ ಜೋಡಿಸ್ಕೊಳ್ತಾ ಬರಬೇಕು. ಈ ಥರ ನೋಡಿ ಸರಿಯಾಗಿ ಬಂದಿದೆ ಬ್ಲೌಸು. ಇದು ಅಳತೆ ಬ್ಲೌಸು. ಇದು ಬ್ಲೌಸು ರೆಡಿ ಆಯ್ತು ನೋಡಿ. ಈ ಥರ ಹೊಲ್ದಿದ್ದೀನಿ. ಇದನ್ನು ಐರನ್ ಮಾಡಿ ಕೊಟ್ಟರೆ, ಉಕ್ಸ್ ಹಚ್ಚಿ ಕೊಟ್ಟರೆ